ಸ್ನೇಹಿತರೆ ನಮಸ್ಕಾರ. ರಷ್ಯಾದ ಖ್ಯಾತ ಲೇಖಕರಾದ ಲಿಯೋ ಟಾಲ್ಸ್ಟಾಯ್ ಒಂದೊಳ್ಳೆ ಕಥೆಯನ್ನು ಕೊಟ್ಟಿದ್ದಾರೆ. ಅದರ ಹೆಸರು ನಿನಗೆ ಎಷ್ಟು ಭೂಮಿ ಬೇಕು ಅಂತ ಹೇಳಿ. ಒಂದೂರಲ್ಲಿ ಒಬ್ಬ ಬಡವ ಇರ್ತಾನೆ. ಅವನು ತನ್ನ ದುಸ್ಥಿತಿ ಬಗ್ಗೆ ಗೊಣಗ್ತಾ ಇರ್ತಾನೆ, ದೇವರನ್ನೇ ಶಪಿಸ್ತಾ ಇರ್ತಾನೆ, ನಂದು ಒಂದು ಬದುಕ ಅಂತ ಪೇಚಾಡ್ತಾ ಇರ್ತಾನೆ. ಇವನು ಗೊಣಗಾಟ ಕೇಳಕ್ಕಾಗ್ದೇನೆ ದೇವರು ಒಂದಿನ ಬೆಳಗ್ಗೆ ಪ್ರತ್ಯಕ್ಷ ಆಗಿ ಏನಪ್ಪ ನಿನ್ಗೆ ಏನು ಬೇಕು ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ನನಗೆ ಬದುಕೋದಿಕ್ಕೆ ಒಂದಷ್ಟು ಭೂಮಿ ಬೇಕು. ಆಯಿತು, ನೀನೀಗ ಹೊರಡು, ಸಂಜೆ ಆಗೋದ್ರಷ್ಟಿಗೆ ನೀನು ಎಷ್ಟು ಸುತ್ತಾಕೊಂಡು ಬರ್ತೀಯ, ರೌಂಡ್ ಹಾಕೊಂಡು ಬರ್ತೀಯ, ಅಷ್ಟು ಭೂಮಿ ನಿನ್ನದಾಗುತ್ತೆ, ನಿನಗೆ ಕೊಡುಗೆ ಹಾಕೊಡ್ತೀನಿ ಅಂತ. ಇದನ್ನು ಕೇಳಿ ಅವನಿಗೆ ಭಾಳ ಖುಷಿ ಆಗುತ್ತೆ. ದುರಾಸೆಯಿಂದ ನಡೆಯೋದಲ್ಲ, ಬಡವ ಓಡೋದಿಕ್ಕೆ ಶುರು ಮಾಡ್ತಾನೆ. ಬೆಳಗ್ಗೆ ತಿಂಡಿ ತಿನ್ನೋದಿಲ್ಲ, ಬಾಯಾರಿಕೆ ಆಗುತ್ತೆ, ಕೂತ್ಕೊಂಡು ನೀರು ಕುಡಿಯೋದಿಲ್ಲ, ಮಧ್ಯಾಹ್ನ ಹಸುವಾದರೂ ಸಹ ಊಟ ಮಾಡೋದಿಲ್ಲ, ಎಲ್ಲಿ ಭೂಮಿ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿ. ಸೂರ್ಯಾಸ್ತ ಆಗೋವರೆಗೆ 100 ಎಕರೆ ಸುತ್ತಾಡಿಕೊಂಡು ದೇವ್ರ ಹತ್ರ ಬಂದು, ದೇವರೇ ನನಗೆ ಇಷ್ಟು ಸಾಕು ಅನ್ನೋಷ್ಟೊತ್ತಿಗೆ ಕುಸ್ತು ಬಿದ್ದು ಸತ್ತೋಗ್ತಾನೆ. ದೇವರು ಅವನು ನೋಡಿ ನಗ್ತಾನೆ, ಅಲ್ಲ ಮಾರಾಯ, ನಿನಗೆ ಬೇಕಾಗಿದ್ದೆ 6 ಅಡಿ 3 ಅಡಿ ಜಾಗ, ನೀನು ನೋಡಿದ್ರೆ 100 ಎಕರೆ ಸುತ್ತಾಡ್ಕೊಂಡು ಬಂದಿದೆಯಲ್ಲ ಅಂತೇಳಿ. ಎಂಥ ಒಳ್ಳೆಯ ಸಂದೇಶ ಅಲ್ವಾ. ನಮ್ಮ ಸುತ್ತಮುತ್ತ ಅನೇಕರು ಇದೇ ಥರ ಓಡ್ತಾ ಇದ್ದಾರಲ್ವ, ತಮ್ಮ ಹತ್ರ ಏನಿದೆ ಅದನ್ನು ಅನುಭವಿಸ್ದೇನೆ ಬೇಡದೇ ಇದ್ದದನ್ನು ಬಯಸಿ ಓಡ್ತಾ ಇದ್ದಾರಲ್ವ. ನಾವು ಈ ಒಂದು ಕಥೆಯಿಂದ ಒಂದೊಳ್ಳೆ ನೀತಿಯನ್ನು ಕಲ್ತ್ಕೋಬೋದು. ನಮ್ಮ ಆಸೆಗೆ ಒಂದು ಮಿತಿಯನ್ನು ಇಟ್ಕೋಬೇಕು, ಇರೋದನ್ನು ಅನುಭವಿಸಿ ಸುಖಿಸಬೇಕು, ಅದರಲ್ಲಿ ಸಂತೋಷವನ್ನು ನೆಮ್ಮದಿಯನ್ನು ಕಂಡ್ಕೋಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.